ನಾವು ಬೆಳ್ಳಾವಿ ಬಗ್ಗೆ ಒಂದು ಸಾಂಗ್ ಮಾಡಿದ್ವಿ, ಅದೆಲ್ಲ ಶೂಟಿಂಗ್ ಆಯಿತು, ಎಲ್ಲ ಆಯಿತು. ಇವಾಗ ಆ ಸಾಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನೇನಾಯಿತು, ಎಕ್ಸ್ಪೀರಿಯೆನ್ಸು ಏನಂತು ಫ್ರೆಂಡ್ಶಿಪ್ ಬಗ್ಗೆ? ಫ್ರೆಂಡ್ಶಿಪ್ ಬಗ್ಗೆ ಅನಿಸಿದ್ದಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ಒಂದು ಕಡೆ ಸೇರಿಸಿದ್ದು ಮತ್ತು ಅವ್ರನ್ನೆಲ್ಲ ಮೀಟ್ ಮಾಡಿದ್ದು, ಆ ಸಾಂಗಲ್ಲಿ ನಾವು ಪದೇ ಪದೇ ನೋಡ್ತಾ ಇರಬೇಕಾದ್ರೆ ಆ ಒಂದು ಆ ಎಕ್ಸ್ಪೀರಿಯೆನ್ಸು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಒಂಥರ ಫೀಲು ಆಗ್ತಾಯಿತ್ತು, ಮಿಸ್ ಮಾಡ್ಕೊತಾ ಇದ್ದೀವೇನೋ ಫ್ರೆಂಡ್ಸ್ನೆಲ್ಲ. ಆ ಒಂದು ಹೈಸ್ಕೂಲ್ದು ಆ ಒಂದು ಮೆಮೊರೀಸ್ ಎಲ್ಲ ನೆನಪು ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಅವಾಗ ನಾವು ಸೇರಬೇಕು, ಮೀಟ್ ಆಗಬೇಕು ಅನ್ನೋದು. ಎಷ್ಟೋ ಫ್ಯಾಮಿಲಿ ಇದನ್ನು ನಾವು ಅದನ್ನು ನೋಡ್ತಾ ಮರ್ತೋಗ್ತಾ ಇತ್ತು. ಸಾಂಗ್ ಬಗ್ಗೆ ಏನು ಅನ್ನಿಸ್ತು? ಸಾಂಗ್ ಬಗ್ಗೆ ತುಂಬ ಚೆನ್ನಾಗಿತ್ತು ಸಾಂಗು. ಇವಾಗ ಮೇಲ್ ವರ್ಷನ್ ಆಯಿತು, ಫೀಮೇಲ್ ವರ್ಷನ್ನು ಬರ್ತಾ ಇದೆ. ಫೀಮೇಲ್ ವರ್ಷನ್ ಬಗ್ಗೆ ನಿಮ್ಮ ಅನಿಸಿಕೆ? ಸಾಂಗ್ ಚೆನ್ನಾಗಿ ಬಂದಿದೆ ಸಾಂಗ್. ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ತೋರಿಸಿದಿರಲ್ಲ ನಿಮ್ಮ ಸಾಂಗ್. ನಾವು ಹಿಂಗೆ 35 ವರ್ಷ ಆದಮೇಲೆ ಮೀಟ್ ಆಗಿದ್ವಿ, ಅದು ನೀವು ಸಾಂಗ್ ತೋರಿಸಿದ್ಮೇಲೆ ಅವ್ರು ಏನಂದರು? ಅವ್ರು ಅಂದಿದ್ದ ಅಯ್ಯೋ ತುಂಬ ಲಾಟ್ ಆಫ್ ಚೇಂಜ್ ಆಯಿತು. ಎಲ್ಲ ಅವ್ರವ್ರು ಓದಿದ ಕಡೆ ಎಲ್ಲ ಅವ್ರವ್ರು ಹೈಸ್ಕೂಲ್ ಟೀಮ್ನ ಮೀಟ್ ಮಾಡಿಕೊಂಡು ಅವರು ನಮ್ಮ ಥರನೇ ಎಲ್ಲ ಗುರುವಂದನೆಗಳನ್ನೆಲ್ಲ ಸುಮಾರು ಜನ ಸ್ಟಾರ್ಟ್ ಮಾಡಿ ಫಾಲೋ ಮಾಡ್ತಾ ಇದ್ದಾರೆ. ಅದನ್ನೇ ನೋಡಿ ತುಂಬ ಅದೊಂದು ನಾನು ನೆನ್ನೆ ಕಿರಣ್ ಜೊತೆನೂ ಅದನ್ನೇ ಮಾತಾಡಿದೆ. ತುಂಬ ಚೆನ್ನಾಗಿತ್ತು ಅದು. ಒಂಥರ ಮಾರ್ಗದರ್ಶನ ಎಲ್ರಿಗೂ ಇದು. ಫಾಲೋ ಮಾಡಿದ್ದಾರಲ್ಲ, ತುಂಬ ಫಾಲೋ ಮಾಡ್ತಾ ಇದ್ದಾರೆ. ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಈ ಸಾಂಗು ಸೆಪ್ಟೆಂಬರ್ 5 ಟೀಚರ್ಸ್ ಡೇ ಪರವಾಗಿ ಟೀಚರ್ಸ್ಗಳಿಗೋಸ್ಕರ ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡಿ ಕೇಳಿ, ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು.